ಕೋಟಿ ಕೋಟಿ ಸೋತ್ರರಿ. ನಾನು ಇಟ್ಟು ಕೆಟ್ಟ ತ್ರಾಸಾಗಿದ್ದೀನಿ ರೀ. ನನ್ನ ಜೀವ ನಾನು ತಗೋರಕ್ಕೆ ಹೋಗಿದ್ದೀನಿ ರೀ. ಆದ್ರೆ ನನ್ನ ಮಗಳು ಒಬ್ಬಕ್ಕೆ ನನಗೆ ಇಲ್ಲಿ ಹೋಗಿ ಬರ್ತೀನಿ ಭಾಳ ಚಲೋ ಪ್ರೇರದು ಹೇಳ್ಕೊಡ್ತಾರೆ. ನಿಂದೆಲ್ಲ ಚಲೋ ಆಗ್ಬೇಕಿತ್ತು ನಾ ಇಲ್ಲಿ ಬಂದೀನಿ ರೀ. 1 ವರ್ಷ ನಾ ಮನೆ ಕಟ್ಟತ್ತಿಲ್ಲ ರೀ. 1.5 ವರ್ಷ ಆಗಿತ್ತು ರೀ. ನಂದು ಸ್ಲ್ಯಾಪ್ ಆಗಿರ್ತಿಲ್ಲ. ಇಲ್ಲಿ ಬಂದ ಬಳಿಕ ನಂದು ಮನೆ ಸ್ಲ್ಯಾಪ್ ಆಯಿತು. ಎಲ್ಲ ಕೆಲಸಗಳು ನಾನು ಯಾವ ನಿಂತಿದ್ದು ಅಂತ ಹೇಳ್ತಾರೆ ಕೆಲಸ. ನನ್ನ ಕಡೆ 1 ರೂಪಾಯಿ ರೊಕ್ಕಿಂದ ಈಗ ಮ್ಯಾಲೆ 2ನೇ ಮಜಲ್ ಮ್ಯಾಲೆ ರೀ ನಾ 2 ಕೊಲೆ ಕಟ್ಟಿದ್ದೀನಿ. ಸಂಡಾಸ್ ಬಾತ್ರೂಮ್ ಅದು ಎಲ್ಲ ಕಟ್ಟಿ ನನಗೆ ದೇವ್ರು ಎಲ್ಲಿದ್ರೆ ನನಗೆ ರೊಕ್ಕ ಕೊಟ್ಟು ಎಲ್ಲಿದ ಇಟ್ಟಂಗಿರಕ್ಕಿಲ್ರಿ ಸರ್. ನೀನು ಫಸ್ಟ್ಗಳು ಇಟ್ಟಂಗಿದ್ದಿರ್ಕಿಲ್ರಿ. ನಿಮಗೆ ಫೋನ್ ಹಚ್ಚಿದ್ರಿ ನಾ ಚೌಕಟ್ಟು ಇಡತ್ತೇನೆ ರೀ. ಇಡೋಣ ಅಂತ ಕೇಳಿನ್ರಿ. ಇಡ್ರಿ ಅಂತೀರಿ ನಾ ಪ್ರೇಯರ್ ಮಾಡ್ತೇನೆ ತಂದ್ರಿ. ಚೌಕಟ್ಟು ಇಟ್ಟು ರೀ 2 ರೂಮು ಕಟ್ಟಿದ್ವು ರೀ. ಇಟ್ಟಂಗಿದ್ದಿರ್ಕಿಲ್ರಿ. ಒಬ್ರು ನಮ್ಮ ಮನೆ ಬಾಜುಕಿನವ್ರು ಹುಡುಗ ಬಂದು ನಿಂತಿದ್ರಿ ನಮ್ಮ ಇಂತಲ್ಲಿ ರೀ. ಇಟ್ಟಂಗಿ ಇಲ್ಲ ಮತ್ತು ಕೆಲಸ ನಿಲ್ತೈತಿರ್ತ ಗೌಡ್ಯರು ಹೇಳಿದ್ರು ಅವ್ರು. ಆ ಹುಡುಗ ಕೇಳಿಸ್ಕೊಂಡು ಹೋಗಿ ಎಷ್ಟು ಬೇಕು ನಿಮ್ಗೆ ರೊಕ್ಕ ಮತ್ತು 10,000 ರೂಪಾಯಿ ನನ್ನ ಕಡೆ ತಗೊಂಡ್ರಿ ಇಟ್ಟಂಗಿ ತರಿಸಿ ಮನೆ ಚಾಲು ಮಾಡಿರಿ. ಬಂದ್ ಮಾಡಬೇಡ್ರಿ. ತಾವು ತಾನಾಗಿ 10,000 ರೂಪಾಯಿ ಕೊಟ್ಟು ಇಟ್ಟಂಗಿ ತರಿಸಿವ್ರು. ಉದ್ರಿ ತರಿಸಿದೀವಿ ಆದ್ರೆ ರೀ ಕೆಲಸ ನಂದು ಒಟ್ಟು ನಿಂತಿಲ್ಲ ರೀ. ದೇವ್ರ ಯೇಸುಗೆ ಎಷ್ಟು ಬಿ ಕೋಟಿ ಏನು ಮಾಡ್ರಿ ಬಿ ನನ್ನ ಜೀವ ಹೋದ್ರೆ ಬಿ ನಾ ಒಟ್ಟು ದೇವ್ರ ತಿತ್ತ ಬಿಡೋದಿಲ್ಲ ರೀ. ನಾವು ಗಂಡ ಹೆಂಡತಿ ಇಟ್ಟು ತ್ರಾಸ ತೊಂದಿರ್ತಿ. ಈಗ ಬೆಳಿಗ್ಗೆ 4 ಗಂಟೆಗೆ ಪ್ರೇಯರ್ ಮಾಡ್ತೇವ್ರಿ ಇಬ್ರು. ಬೆಳಿಗ್ಗೆ ಮಾಡ್ತೇವ್ರಿ, ಸಂಜೆ ಮುಂದೆ ಮಾಡ್ತೇವ್ರಿ. ಏನು ಬಿ ಇತ್ತಂದ್ರೆ ಚೌಕಟ್ಟು ಇಡುವಾಗ ಫಸ್ಟ್ರು ಫೋನ್ ಹಚ್ಚಿನ ನಾ ಸ್ವಲ್ಪ ಫಸ್ಟ್ರು ಪ್ರೇಯರ್ ಮಾಡ್ಲೇನ್ರಿ ನೀವು ಮಾಡ್ತೀರಿ ಅಂತ ಕೇಳಿ ನೀವು ಮಾಡ್ರಿ ಅಂತೀರಿ ನಾನು ಮಾಡ್ತೀನಿ ಅಂತ ಅಂದ್ರೆ ನಮ್ಗಿಟ್ಟು ನನಗೆ ನಾ ಏನು ಬಿ ತ್ರಾಸಿದ್ರೆ ಬಿ ನಾ ಫೋನ್ ಹಚ್ತೇನೆ ರೀ ಇವ್ರಿಗೆ. ಆದ್ರೆ ನಂದು ಒಂದ್ಸಲ ಇವ್ರ ಮುಂದೆ ಹೇಳೋ ಬ್ಯಾಡ ಹೊತ್ತಲ್ಲ ಅಂತ ಹಿಂಗೆ ಮನುಷ್ಯನಾಗ ನಾ ಇಟ್ಕೊತೇನೆ ರೀ. ಆದ್ರೂ ಫಸ್ಟು ನನಗೆ ಹೇಳ್ತಾರೆ ಅಂಟ್ರಿ ನೀವೇನು ಕಾಳಜಿ ಮಾಡಬೇಡ್ರಿ ದೇವ್ರು ಅದಾರ. ನನಗೆ ಎಷ್ಟು ತ್ರಾಸು ಬಂದವ್ರಿ. ನನ್ನ ಮಗಳದ್ದು ಹೊಟ್ಟೆದ ಇನ್ನೂ ಮಕ್ಕಳು ಆಗಿಲ್ಲ ಏನೂ ಇಲ್ಲ. ಆಕೆದು ಆಪರೇಷನ್ ಮಾಡೋ ಪರಿಸ್ಥಿತಿ ಆಗಾದ್ರೂ ದೇವ್ರು ನನ್ನ ಕೈ ಬಿಟ್ಟಿಲ್ಲ. ಫಸ್ಟ್ರುಗಳು ಅವಾಗೂ ನನಗೆ ಅದನ್ನ ಹೇಳಿ ದೇವ್ರದ ನೀವು ಹೊಟ್ಟೆ ಮಾಡ್ಕೊಂಡಿರ್ತಾನೆ. ಕೋಟಿ ಕೋಟಿ ಸೂಚನೆ ದೇವರಿಗೆ. ನಾನು ಅವತ್ತು ಕೋರ್ಟಲ್ಲಿದ್ದೆ, ಕಾಲ್ ಮಾಡ್ತಾ ಇದ್ದೆ ಅವತ್ತು. ಸೊ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದರೆ ಕಾಲ್ ಅಟೆಂಡ್ ಮಾಡಲಿಲ್ಲ. ಆಮೇಲೆ ಕೇಳಿದ್ರು ನಾನು ಕಾಲ್ ಮಾಡಿದೆ, ನಾನು ಫ್ರೀ ಮಾಡ್ಕೊಂಡು ನಾನು ಕಾಲ್ ಮಾಡಿದಾಗ ಈ ಥರ ಮನೆಗೆ ಮೇಲೆ ಕಟ್ತಾ ಇದ್ದೀವಿ ಅಂತ ಹೇಳಿದರು. ಕೇಳಿದಾಗ ನಾನು ಹೇಳಿದೆ ದೇವ್ರಿದ್ದಾರೆ, ದೇವ್ರೇನೋ ಸಹಾಯ ಮಾಡ್ತಾರೆ, ನೀವು ಕಟ್ಟ್ರಿ ಅಂತ ಇಷ್ಟೇ ಹೇಳಿದೆ. ನನಗೆ ಯಾಕೆ ಹೇಳ್ತೀನಿ ಅಂತಂದರೆ ನಾವು ದೇವರಲ್ಲಿ ಇದ್ದೀವಿ ಅಂತಂದರೆ ತನ್ನ ಮಕ್ಕಳಿಗೆ ಯಾವುದಕ್ಕೆ ಕೊರತೆ ಬರಂಗ ದೇವ್ರು ನೋಡ್ಕೊಳ್ತಾರೆ. ಎಲ್ಲಿ ಬೇಕಾದ್ರೆ ಇದ್ದೀವಿ ನಾವು. ಯಾರು ಬೇಕಾದ್ರೆ ಭಾಳ ರೊಕ್ಕ ಕೊಟ್ಟಿದ್ದೀವಿ ದೇವ್ರ ಕೇಳೋರಿಗೆ ಆಗಿದ್ವಿ ಹೇಳಿ. ನಮ್ಮ ಮನೆ ಸ್ಲ್ಯಾಪ್ ಹಾಕೋ ಮುಂದೆ ಭೀ ಯಾವ ದೇವ್ರಿಗೆ ಭೀ ಹೋಗಿಲ್ರಿ, ಯಾವ ದೇವ್ರ ಭೀ ಕೇಳಿಲ್ರಿ. ಫಸ್ಟ್ರುಗಳ್ನ ಕೇಳಿದೆನು. ಅವಾಗೂ ನನ್ನ ಕಡೆ ರೊಕ್ಕ ಇರಕ್ಕಿಲ್ಲ. ಆವಾಗ ಒಂದು ತಪ್ಪು ಏನು ಮಾಡಿದೇನೆ ರೀ, ನಾನು ಸಾಕ್ಷಿ ತೆಗೆದಿಟ್ಟು ದಶಮಾಂಶ ತೆಗೆದಿಟ್ಟಿಲ್ಲ. ಅದೊಂದ್ರೆ ನಾನು 10 ದಶಿಂದ ರೀ ಈಗ 20 ಲಕ್ಷ, ನಾ 30 ಲಕ್ಷದ ಮನೆ ಮಾರೋದು ನನ್ನ ನಿಂತೈತ್ರಿ. ಮತ್ತು ನನ್ನ ಲೋನ್ 12 ಲಕ್ಷ ರೂಪಾಯಿ ಬರೋದು ನಿಂತೈತಿ. ಆದ್ರೂ ಶುಕ್ರವಾರ ಹಾಕ್ರಿ ಅಂಟ್ರಿ ಅಂತ ಅಂದದ್ಕಾಯಿ ಅವ್ರ ಮಾತಿಗೆ ಶುಕ್ರವಾರ ಹಾಕೇನ್ರಿ. ನಾವು 1 ರೂಪಾಯಿ ರೊಕ್ಕಿಲ್ದ ನಾ ಸ್ಲ್ಯಾಪ್ ಹಾಕಿದ್ದೀನಿ. ಇದ್ದೀರಾ 1.5 ವರ್ಷ ಮನೆ ಕಟ್ಟೋದು ನಿಂತು ಹೋಗಿತ್ತು. 1 ರೂಪಾಯಿ ರೊಕ್ಕ ಇರಲಿಲ್ಲ. ಅರ್ಥ ಆಯ್ತರ? ಸ್ಲ್ಯಾಬ್ ಹಾಕೋದಕ್ಕೆ 1 ರೂಪಾಯಿ ರೊಕ್ಕ ಇರಲಿಲ್ಲ. ಆ ಟೈಮ್ದಲ್ಲಿ ನಾನು ಜೂನ್ 20ನೇ ತಾರೀಕು ಡೇಟ್ ಕೊಟ್ಟಿದ್ದೇನೋ ಅವ್ರಿಗೆ. ಸೊ ಜೂನ್ 20ನೇ ತಾರೀಕು ಹಾಕ್ರಿ ಅಂತ ಹೇಳಿದೆ. 1 ರೂಪಾಯಿ ಇಲ್ಲಾರ್ದೆ ಸ್ಲ್ಯಾಬ್ ಹಾಕಿದ್ರು. ಮತ್ತು 10ರ ಮ್ಯಾಗೇನೋ ಮತ್ತೆ ಮನೆ ಕಟ್ತಾ ಇದಾರ. ಕೆಡಿಸ್ಕೊತಾ ಇದ್ದೀರಾ ನೋಡಿ. ನನ್ ಕರೆದಿದ್ರು ಶುಕ್ರವಾರ ಬರ್ರಿ ಪ್ರೇಯರ್ ಅಂತ ಕರೆದಿದ್ರು. ನಾವು ಬರಕ್ ಆಗ್ಲಿಲ್ಲ. ಸೊ ದೇವ್ರು ನಿಜವಾಗ್ಲೂ ಕಾರ್ಯ ಮಾಡ್ತಾರೆ. ಓಕೆ.